ಎಲ್ಲ ಅಸಮಾಧಾನಗಳ ಕಾರಣಕ್ಕೆ ನೀವು ಆಚೆ ಬಂದಿರೋದು ಸರ್? ನೋಡ್ರಿ ನಾವು ಹೇಳ್ತಕ್ಕಂಥ ಆಚೆ ಏನು ಬಂದಿಲ್ಲ. BJPಯ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ನಡ್ಕೊಳ್ತಾ ಇಲ್ಲ. ಅವರು ಕಾರ್ಯಕರ್ತನ ತುಳಿತಕ್ಕಂಥದ್ದು, ದಮನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವ್ರೆ. ನಾವು BJP ಸಿದ್ಧಾಂತ ಏನಿದೆ, BJP ತತ್ವ ಸಿದ್ಧಾಂತಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥವ್ರು, BJP ಸಿದ್ಧಾಂತ ಒಪ್ಪಿ ಬಂದಿರ್ತಕ್ಕಂಥವ್ರು, ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು. ನಾವು ಯಾಕಪ್ಪ ನಿಮಗೆ MP ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಕೂಡ ನಿನಗೆ ಬೇರೆ ಥರ ಕಾಣಿಸ್ತಾರಾ? ನಿನ್ನ ಮಾತು ಕೇಳಬೇಕಿತ್ತಾಗಾರೆ. ನಾವು MP ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ನಾವು ಯಾರು ಅವ್ರಿಗೆ ಟಿಕೆಟ್ ಕೊಟ್ಟರು, B ಫಾರ್ಮ್ ಕೊಟ್ಟರು, ಅವ್ರಿಗೆ ಕೆಲಸ ಮಾಡಿ ತಪ್ಪ? ನಾವು ತಪ್ಪೇನ್ರಿ? ನಾವು ನೀವು ಅವ್ರು ಕೆಲಸ ಮಾಡಿದಂಥವ್ರು ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಹನುಮಣ್ಣ ಕೆಲಸ ಮಾಡಿದೆ, ನಾನು ಕೆಲಸ ಯಾರ್ಯಾರು ಕೆಲಸ ಮಾಡಿದ್ರು 100 ಜನ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ BJP ಅಲ್ಲ ಅವ್ರು BJP ಅಲ್ಲ ಅಂತ ಹೇಳೋಕ್ಕೆ ನೀವು ಈ BJP ನಿಮ್ಮ ತಾತನ ಮನೆ ಆಸ್ತಿನೇನ್ರಿ? ನಿನ್ನ ಆಸ್ತಿನ ಇದು? ನೀನೇ ಹೋಗು ಅಂತ ಹೇಳೋಕ್ಕೆ. BJP ಕಾನೂನಿದೆ. BJPಯಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ನೋಡ್ರಿ, BJPಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಅಧ್ಯಕ್ಷನ ಮೈ ಬಾಸ್ ಅಂತ ಕರೀತಾರೆ. ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ? ನಿಮಗೆ ಅಧ್ಯಕ್ಷ ಪದಾಧಿಕಾರಿಗಳು ಯಾರೂ ಬೇಕಿಲ್ಲ. ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರುಗಳು ನಿಮಗೆ ಅದೇನೇನು ಸಾಸಿವೆ, ಕಾಗೆ, ಗೂಬೆ ಇವು ನಿಮಗೆ ಪದಾಧಿಕಾರಿಗಳು, ಲೀಡರ್ಗಳು. ನಿಮ್ಮ ಜೊತೆ ಇರ್ತಕ್ಕಂಥ BJP ಮುಖಂಡರುಗಳು ನಿನ್ನ ಕಾಗೆ, ಗೂಬೆ, ಸಾಸಿವೆಗಳು. ನೋಡ್ರಿ, ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಪಕ್ಷದಿಂದ ಆಚೆ ಹಾಕಿದ್ದಾರೆ. ಯಾರ್ರೀ? ನಾನೊಬ್ಬ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಇದ್ದೀನಿ. ಕಾನೂನು ಏನು ಹೇಳ್ತದೆ ರೀ? BJP ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾನೂನು ಹೇಳ್ತದೆ. ಯಾರು ತೆಗಿಬೇಕ್ರಿ? ರಾಜ್ಯ ಕಮಿಟಿ ತೆಗಿಬೇಕು. ಯಾರ ಇವನು ಇದ್ಕೊಂಡು ಇಲ್ಲಿ ನಾನು ಆತನಂಗೆ ಲೀಡ್ರಪ್ಪ, ನಾವು ಲೀಡರ್, ನನಗೂ ಒಂದೇ ಕಾನೂನು ತಾನೇ ಇರ್ತಕ್ಕಂಥದ್ದು, ಅವ್ರಿಗೂ ಒಂದೇ ಕಾನೂನು ತಾನೇ ಇರ್ತಕ್ಕಂಥದ್ದು. ಹಂಗಾರೆ ಉಚ್ಚಾಟನೆ ಮಾಡ್ಬೇಕಾದ್ರೆ ಫಸ್ಟು ಯಾರ್ಯಾರು MP ಎಲೆಕ್ಷನಲ್ಲಿ ವಿರೋಧ ಮಾಡಿದ್ರಲ್ಲ ಅನೇಕ ಜನರನ್ನು ಉಚ್ಚಾಟನೆ ಮಾಡಬೇಕಿತ್ತು. ಇಷ್ಟೊತ್ತಿಗೆ ಪರ್ವ ಮಾಡಿದ್ರೆ ಉಚ್ಚಾರಣೆ ಮಾಡೋಕ್ಕಾಯ್ತದ? ಸ್ವಲ್ಪ ತಿಳ್ಕೊಳಕ್ಕೆ ಹೇಳಿ ಕಾನೂನು ಹೆಂಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಕಾನೂನು ತಿಳ್ಕೊಳಕ್ಕೆ ಹೇಳಿ. ಯಾವ ಶೋ ಮಿ ದ ಎನಿ ಆರ್ಡರ್ ಜನರಿಗೆ ನಂಬ್ತಾರೆ ಅಂತೇಳಿ ಕಿವಿಗೆ ಹೂವು ಇಕ್ಕದು ಬೇಡಪ್ಪ. ಇಷ್ಟು ದಿನ ಇಕ್ಕಿಸ್ಕೊಂಡು ಸಾಕಾಗಿದೆ ಹೂವನ. ಸತ್ಯ ಹೇಳು, ವಾಸ್ತವ ಹೇಳು. ನಾವೇನು ಇಡಬೇಕಾಗಿಲ್ಲ. ನಾವೇನು ವಾಸ್ತವ ಇದೆ ಅದು ಮಾಡ್ತೀವಿ, ಕಾನೂನು ಏನಿದೆ ಅದು ಮಾಡ್ತೀವಿ. ಕಾನೂನಿಗೆ